ಪುಂಸಾ ವಿಶ್ವಕ್ಸೇನ ಕಥಾಶ್ರಯ ನೋಟ್ವಾದೇದಿರತಿನ್ ಕ್ಷಮಯೇ ವೈ ಕೇವಲಂ ಎಂಬುವಂಥ ಮಾತನ್ನು ಕಾಣ್ತೀವಿ. ಅದಕ್ಕೆ ನಾವು ಮುಖ್ಯ ಸಂಪಾದನೆ ಮಾಡುವುದು ಜ್ಞಾನ. ಪರಕೀಯರಿಗೂ ನಮಗೂ ಒಂದು ವ್ಯತ್ಯಾಸ ಉಂಟು. ಬರೀ ಜ್ಞಾನದಿಂದಲೇ ಮೋಕ್ಷ ಅಂತಾರೆ. ನಚ ಜ್ಞಾನವಿನ ಅತ್ಯರ್ಥ ಪ್ರಸಾದ ಅಥವಾ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ನಾವು ಬರೀ ಜ್ಞಾನದಿಂದ ಮೋಕ್ಷ ಅಂತ ಹೇಳುವುದಿಲ್ಲ. ಜ್ಞಾನದಿಂದ ಭಗವಂತನ ಬಿಂಬ ರೂಪದ ದರ್ಶನ, ಅಹಮೇನ ಮೋಚ್ಯಾಮಿ ಎಂಬುವಂಥದ್ದು ಇಚ್ಛೆ ಬಂದಾಗ ನಮಗೆ ಜನಿಮೂರ್ತಿಗಳ ಬಂಧನ ನಮಗೆ ನಿವೃತ್ತಿ ಆಗ್ತದೆ. ಅದಕ್ಕೆ ಮೊದಲು ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ವೈರಾಗ್ಯ ಅಂದ್ಕೊಳ್ಳಿ ಅಡವಿಗೆ ಹೋಗೋದು, ಅರಣ್ಯಕ್ಕೆ ಹೋಗೋದು, ಇದರ ಎಸ್ಕೇಪಿಸಮ್ ಅಂತ ತಿಳ್ಕೊಬಾರ್ದು. ವಿಷಯಗಳಲ್ಲಿ ಅನಾಸಕ್ತಿಯನ್ನು ತಾಳ್ತಾ ಅದನ್ನು ಭಗವಂತನ ಕಡೆಗೆ ಆಸಕ್ತಿಯನ್ನು ತಾಳುವುದೇ ವೈರಾಗ್ಯ. ಆ ದೃಷ್ಟಿಯಿಂದ ನಾವು ವೈರಾಗ್ಯವನ್ನು ತಾಳಿ ಸ್ವಲ್ಪ ಸಮಯವಾದರೂ ಕೂಡ ಭಗವಂತನಿಗೋಸ್ಕರವಾಗಿ ನಾವು ಕಥಾಮೃತವನ್ನು ಶ್ರವಣ ಮಾಡಬೇಕು. ಅದನ್ನೇ ಹೇಳುವುದು, ಶೃಣ್ವನ್ ಗೃಣನ್ ಸಂಸ್ಮರಯಸ್ಯ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ಚ ಕ್ರಿಯಾಶ್ರಯಸ್ತ್ವಚರಣಾರವಿಂದಯೋ ಅವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಸಂಸಾರದಲ್ಲಿದ್ದರೂ ನಮಗೆ ಅದರ ಲೇಪಗಳಾಗೋದಿಲ್ಲ. ಅರ್ಥೇನು? ಸಂಸಾರ ಇದ್ದು ಸಂಸಾರಿಯನ್ನು ನಾವು ನೆನೆಯತಕ್ಕವರಾಗಬೇಕು. ಅದನ್ನೇ ಉಪನಿಷತ್ತುಗಳಲ್ಲಿಯೂ ಕೂಡ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತೀವಿ. ಭಗವಂತನ ಜ್ಞಾನವನ್ನು ಕಾಣಲಿಕ್ಕೆ ನಾವು ಭಗವದ್ಭಕ್ತರನ್ನು ಮೊದಲು ಗಟ್ಟಿಯಾಗಿ ಇಟ್ಕೋಬೇಕು. ಅದನ್ನೇ ಮುಕುಂದ ಭಕ್ತೈ ಗುರುಭಕ್ತಿಯ ಎಂಬುವಂಥ ಮಾತು. ಮತ್ತು ಗುರುಗಳನ್ನು ಅನುಗ್ರಹ ಸಂಪಾದನೆ ಮಾಡಿದ್ರೆ ಏನು ಸಿದ್ಧಿ ಆಗ್ತದೆ? ತತ್ವ ಪ್ರದೀಪ ಎಂಬುವಂಥ ಗ್ರಂಥದಲ್ಲಿ ಹೇಳಿದ್ದಾರೆ. ಭಗವಂತನ ಅನುಗ್ರಹ ಆಗಲೇ ಸರಿ. ಗುರುಗಳ ಮಧ್ಯೆ ಯಾಕೆ ಬೇಕು ಅಂತ ಪ್ರಶ್ನೆ ಬಂದರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೇತೆ ಕಥಿತಾಖ್ಯರ್ಥ ಅಕಥಿತಾಖ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಗುರುಗಳು ಹೇಳಿಕೊಟ್ಟ ಅರ್ಥಗಳು ನಮಗೆ ಬಾಯಿಂದ ಬರುವಂತೆ ಆಗಬೇಕು. ಅದಾಗಬೇಕಾದ್ರೆ ಗುರುಗಳ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರವಾಗಿ ಏನಲ್ಲ, ನಾವು ಗುರುಗಳನ್ನು ಅವಶ್ಯವಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಗುರುಗಳ ಸ್ಮರಣೆ ಮೋಕ್ಷದಾಯಕ ಅಂತ ಆಗದೇ ಇದ್ದರೂ ಕೂಡ ಆ ಭಗವಂತನ ನಮಗೆ ಚಿಂತಿಸುವಂತೆ ಆಗಬೇಕಾದರೆ ಗುರುಗಳ ಅನುಗ್ರಹ. ಅದನ್ನೇ ಹೇಳುವುದು ಭಾಗವತ ಸಾರೋದ್ಧರ್ಕಾರರು, ಮಹತ್ಸೇವಾಂ ದ್ವಾರಮಾಹು ವಿಮುಕ್ತೇ ತಮೋದ್ವಾರಂ ಯೋಷಿತಂ ಸಂಗಿ ಸಂಗಂ. ಅಸಜ್ಜನರ ಸಹವಾಸ ನಮಗೆ ಹೆಂಗೆ ಬಾಧಿತ ಆಗ್ತದೆ, ಅಸಜ್ಜನರ ಸಹವಾಸ ಮಾಡಿರತಕ್ಕವರ ಸಹವಾಸನು ಅದು ಚೇತನ ಪದಾರ್ಥನೇ ಇರ್ಬೋದು, ಜಡ ಪದಾರ್ಥನೇ ಇರ್ಬೋದು. ಒಂದು ಹಾಲು ಕುಡಿದದ್ದಕ್ಕೆ ದ್ರೋಣಾಚಾರ್ಯರಿಗೆ ನಮ್ಮ ಶಿರೋಂಚೆ ವೃತ್ತಿಯನ್ನು ಬಿಡುವ ಪ್ರಸಂಗ ಬಂತು. ಯಾಕೆ? ಪುತ್ರ ಸ್ನೇಹ ಪಾಪ ಶಂಕಿ ಅಂತ. ಅದು ಎದರಿಂದ ಬಂದದ್ದು? ಅಸಜ್ಜನರ ಹಾಲನ್ನು ಕುಡಿದ ನಿಮಿತ್ತದಿಂದ. ಅಷ್ಟೇ ಯಾಕೆ? ಶುಕಾಚಾರ್ಯರಿಗೆ ಪರಮಾತ್ಮನನ್ನು ಉದರದಲ್ಲೇ ಸಂರಕ್ಷಿತ ರಕ್ಷತಿಯೋ ಹಿ ಗರ್ಭಿ. ಧರ್ಮರಾಜಾದಿಗಳು ಜರಾಸಂಧನ ಸಂಹಾರವನ್ನು ಮಾಡಿ ಆ ಭೀಮಸೇನದೇವರು ಅವನ್ನೆಲ್ಲ ಕಿರೀಟ ಎಲ್ಲ ತಗೊಂಡು ಬಂದಿದ್ರು. ಧರ್ಮರಾಜ ತಾಮಸನ ಕಿರೀಟ ಬೇಡಕ್ಕೋ ಬೇಡ ಅಂತ ಮುಟ್ಟಿದ್ದಿಲ್ಲ. ಯಾಕೆ? ಸತ್ವಗುಣ ಹ್ಯಾಂಗ ನಮ್ಮಲ್ಲಿ ಕಾದೋನ್ಮುಖಾಗ್ತದೆ ಅಷ್ಟು ಶೀಘ್ರವಾಗಿ ಏನಲ್ಲ ರಜೋಗುಣ ತಮೋಗುಣ ಶೀಘ್ರವಾಗಿ ಪರಿಣಾಮವನ್ನು ಮಾಡ್ತಾರೆ. ಆ ದೃಷ್ಟಿಯಿಂದ ಧರ್ಮರಾಜ ಈ ತಾಮಸನ ಕಿರೀಟ ಮುಟ್ಟುವುದು ಬೇಡಕ್ಕೋ ಬೇಡ ಅಂತ ಅದು ಕೋಶಾಗಾರದಲ್ಲಿ ಎಸೆದಿದ್ದ. ಪರೀಕ್ಷಿತ ರಾಜನಿಗೆ ಆಗ ಅವರು ಇಲ್ಲ ಪಾಂಡವರು ಸ್ವರ್ಗಾರೋಹಣ ಮಾಡಿದ ನಂತರ ಆ ಕಿರೀಟ ಬಹಳ ಆಕರ್ಷಣೆ ಕಾಣಿಸ್ತು. ತಾಮಸ ಪದಾರ್ಥಗಳು ಆಕರ್ಷಣೆ ಕಾಣಿಸ್ತಾವ್ರಿ. ಆಗ ಅದನ್ನು ಹಕ್ಕೊಂಡಿದ್ದಕ್ಕೆ ಏನಾಯ್ತು ಅಂದರೆ, ತಾಯಿಯ ಗರ್ಭದಲ್ಲಿ ಪಾಹಿ ಪಾಹಿ ಮಹಾಬಾಹೋ ಅಂತ ಹೇಳಿದ ಕಾಲಕ್ಕೆ ರಕ್ಷಿತನಾಗಿರತಕ್ಕಂಥ ವ್ಯಕ್ತಿ ಆ ಜರಾಸಂಧನ ಕಿರೀಟ ಅವಿಷ್ಣು ಪಕ್ಷ ದ್ವಿಡೀಶಂಬಂತೀವಿ ಅದನ್ನು ಧಾರಣೆ ಮಾಡಿದಾಗ ನನ್ನನ್ನು ಮಾತನಾಡಿಸಲಿಲ್ಲ, ನಾನು ಒದರಿದೆ, ಕೂಗಿದೆ, ನನಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಎಂಬುವಂಥ ರಜೋಗುಣದ ಕಾರ್ಯ ಅದು ಉಂಟಾಗಿ ಎಲ್ಲ ತನ್ನ ಗೌರವದ ಬಗ್ಗೆ ಪ್ರಶ್ನೆ ಬಂದು ಈ ಬ್ರಾಹ್ಮಣ ಕೃತಕನಾಗಿ ಏನಿದ್ದಾನಲ್ಲ, ಕೃತಕ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಆಗ ಮೃತವಾದ
ಸರ್ಪದ ಒಂದು ಹಾವನ್ನು ಅದಕ್ಕೆ ಹಾಕಿ ಹೋದ. ಆ ದೃಷ್ಟಿಯಿಂದ ನಾವು ಯಾವಾಗಲೂ ಸಜ್ಜನರ ಸಹವಾಸದಕ್ಕಿಂತಲೂ ದುರ್ಜನರ ಸಹವಾಸ ದೂರ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ವಿಷ್ಣುತೀರ್ಥ ಶ್ರೀಪಾದಗಳು ಇದಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ, ಮಹತ್ಸೇವಾಂ ದ್ವಾರಮಾಹೋ ವಿಮುಕ್ತೇಹೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಆದ್ದರಿಂದ ನಾವು ಪರಮಾತ್ಮನಲ್ಲಿ ಭಕ್ತಿ ನಮಗೆ ಸ್ಥಿರವಾಗುವಂತೆ ಆಗಬೇಕಾದರೆ ಯಾವುದನ್ನು ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ ಅಂತ ನಿರವಧಿಕ ಅನಂತತ್ವ ಅಂತ ಹೇಳಿ ಪರಮಾತ್ಮನ ನಾವು ಉಪಾಸನೆಯನ್ನು ಮಾಡ್ತೀವಿ. ಅವನ ವಿಷಯ ಜಿಜ್ಞಾಸವನ್ನು ಏನು ಮಾಡ್ತೀವಿ, ಆ ಜಿಜ್ಞಾಸೆ ನಮಗೆ ದಕ್ಕುವಂತೆ ಆಗಬೇಕಾದರೆ, ಜಿಜ್ಞಾಸೆಯಲ್ಲಿ ಮನಸ್ಸು ಹೋಗುವಂತೆ ಆಗಬೇಕಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಗುರುಗಳ ಅನುಗ್ರಹ. ಅದು ಅನುಗ್ರಹ ಆದಾಗ ಇವತ್ತು ಗುರುಗಳಲ್ಲಿ ಎಲ್ಲ ವಿಷಯವನ್ನು ಕೇಳಿರಲಿಕ್ಕಿಲ್ಲ, ಆದರೆ ಕೇಳಿದ ವಿಷಯಗಳಾಗಲಿ ಅಥವಾ ಕೇಳಲಿದ್ದ ವಿಷಯಗಳಾಗಲಿ ನಮಗೆ ಪ್ರತಿಭಾಸಮಾನವಾಗಬೇಕಾದರೆ ಅದು ಗುರುಗಳ ಅನುಗ್ರಹ ಮುಖ್ಯವಾಗಿರತಕ್ಕಂಥದ್ದು. ಆ ದೃಷ್ಟಿಯಿಂದ ಕೃತಜ್ಞತೆಗೆ ಬಾಕಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಉಂಟು. ಕೃತಜ್ಞಸ್ಯ ನಹಿ ನಿಷ್ಕೃತಿ ಅಂತ. ಕೃತಜ್ಞತೆಗೆ ಪಾಪ ಪ್ರಾಯಶ್ಚಿತ್ತ ಇಲ್ಲದೆ ಇರುವುದರಿಂದ ನಮಗೆ ಕೃತಜ್ಞತೆ ಬರಬಾರದು. ಗುರುಗಳ ಸ್ಮರಣೆ ನಮಗೆ ಗುರುಶಬ್ದ ಅಂಧಕಾರ ಸ್ಯಾತ್, ಗುರುಶಬ್ದ ಸ್ತನ್ನಿರೋಧಕ, ಅಂಧಕಾರ ನಿರೋಧಿತ್ವ ಗುರುವಿತ್ತ ವಿಧೀಯತೆ ಅಂತ ಅಜ್ಞಾನ ಅಂಧಕಾರವನ್ನು ಪರಿಹಾರ ಮಾಡತಕ್ಕಂತಹ ಮುಖ್ಯರಾದ ಗುರುಗಳ ಹತ್ತಿರದಲ್ಲೇ ಕುಳಿತುಕೊಂಡು ಅಂತ್ಯವಾಸ ಮನುಶಾಸ್ತಿ ಎಂಬುವಂಥ ದೃಷ್ಟಿಯಿಂದ ನಾವು ಎರಡೇ ಅಕ್ಷರಗಳನ್ನು ಕಲೀಲಿ, ಎರಡೇ ವಾಕ್ಯಗಳನ್ನು ಶ್ರವಣ ಮಾಡ್ರಿ. ಅದು ಗುರು ಉಪದಿಷ್ಟಂ ಜಂಡಂ ಜ್ಞಾನಂ ಶ್ರವಣಂ ಎಂಬುವಂಥ ಮಾತಿನಿಂದ ಅದನ್ನು ಶ್ರವಣ ಅಂತ ಅನ್ಬೇಕೇ ಹೊರತು ಏನೋ ಒಂದು ಟೇಪ್ ರೆಕಾರ್ಡ್ ಹಾಕ್ಕೊಂಡು ಕೂತು, ಒಂದು ವಿಡಿಯೋ ಕ್ಯಾಸೆಟ್ ಹಾಕ್ಕೊಂಡು ಕೂತು ನಾವು ಶ್ರವಣ ಮಾಡಿವಿ ಅಂತ ಶ್ರವಣ ಆಗೋದಿಲ್ಲ. ಅಂತ್ಯವಾಸಿನ ಅನುಶಾಸ್ತಿ ಎಂಬುವಂತಹ ದೃಷ್ಟಿಯಿಂದ ಇಂಥ ಅರಣ್ಯಕಾಚಾರ್ಯ ಸ್ಮರಣೆ ನಮಗೇನಲ್ಲ, ಪ್ರತಿ ದಿವಸವೂ ಪಿಬತ ಭಾಗವತ ರಸಮಾಲಯ ಅಂತಾರೆ. ಕೊನೆಗೆ ಆರಾಧನೆ ದಿವಸ ಆದರೂ ಕೂಡ ಅವರ ಸ್ಮರಣೆ ನಮಗೆ ಜ್ಞಾನಜನಕ್ಕಾಗಿ ನಾವು ಅವರಲ್ಲಿ ಏನಲ್ಲ ದಿನಾಲು ನಮೋಸ್ತು ತಾತ್ವಿಕಾಲಯವ ಅಂತ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಮುಂದೆ ಜನ್ಮ ಯಾವುದೋ ಗೊತ್ತಿಲ್ಲ ಸ್ವಾಮಿ, ನಮಗೆ ಜನ್ಮ ಜನ್ಮಗಳಲ್ಲಿಯೂ ಕೂಡ ಶ್ರೀಮದಾಚಾರ್ಯ ಗುರುಗಳಾಗಿ ಬರತಕ್ಕಂಥ ಒಂದು ಅನುಗ್ರಹ ವಿಶೇಷವನ್ನು ಮಾಡಿ ಅದರಿಂದ ನಮಗೆ ಉದ್ಧಾರ ಆಗತಕ್ಕಂಥ ದೃಷ್ಟಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂಥ ದೃಷ್ಟಿಯಿಂದ ಅದನ್ನೆಲ್ಲ ಆಪಾದ ಮೂಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಎಂಬುವಂತಹ ಏನು ಒಂದು ವಾರ್ತ ಸಿದ್ಧಿಗೋಸ್ಕರವಾಗಿ ಏನು ಪ್ರವಚನವನ್ನು ಮಾಡ್ತಾ ಇದ್ದೀವಿ, ಅದು ನಮ್ಮ ಆಚಾರ್ಯ ಅಂತರ್ಗತ ವಿಷ್ಣುತೀರ್ಥ ಗುರು ಅಂತರ್ಗತ ಭಾರತೀಯ ಕೆಂಪು ಮಾಡ್ತಕ್ಕಂಥ ಅಂಬಣಿ ಜೊತೆ ವೇದವಾಸ ಅರ್ಪಣೆ ಮಾಡ್ತಾ ಇದ್ದಾರೆ. ಮತ್ತು ದೇಶ ಅರ್ಪಣೆ ಕ್ಲುಪ್ತವಾದ ಸಮಯದಲ್ಲಿ ನಮ್ಮ ಪ್ರವಚನವನ್ನು ಮುಕ್ತಾಯ ಮಾಡಿದ ಪಂಡಿತ್ ಕಲ್ಮಂಗಿ ಕೃಷ್ಣಾಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಮುಂದಿನ ಪ್ರವಚನಕಾರರು ಪಂಡಿತ್ ಹನುಮೇಶಾಚಾರ್ಯ ಪಾಲ್ಮೂರ್. ಇವರು ಮೂಲತಃ ಸುರಪುರದವರು, ಈಗ ಬೆಂಗಳೂರಿನಲ್ಲಿ ಇದ್ದು ಪಾಠ ಪ್ರವಚನವನ್ನು ಮಾಡುತ್ತಾರೆ. ಮುಂಬೈ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ವ್ಯಾಕರಣಗಳನ್ನು ಅಧ್ಯಯನ ಮಾಡಿದ ಉತ್ತಮ ವಿದ್ವಾಂಸರು. ವಿಶೇಷವಾಗಿ ಈ ಎಲ್ಲ ಶಾಸ್ತ್ರಗಳ ಜೊತೆಗೆ ಜ್ಯೋತಿಷದಲ್ಲೂ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ಮತ್ತೊಂದು ವಿಶೇಷ ನಿಮಗೆಲ್ಲ ಹೇಳಬೇಕು ಅಂತಂದರೆ, ಈ ಪ್ರಾಂತದ ಕೊಪ್ಪಳದ ರಾಘವೇಂದ್ರ ಸ್ವಾಮಿಗಳ ಮಠದ ಮೃತಿಕಾ ವೃಂದಾವನವನ್ನು ಸ್ಥಾಪನೆ ಮಾಡಿದ ರಘುವೀರ ತೀರ್ಥರ ಮರಿಮಗ, ರಘುವೀರ ತೀರ್ಥರ ಮರಿಮಗ. ಅವರು ಪಂಡಿತರು. ನಮ್ಮೆದುರಿಗೆ ಓಡಾಡಿ ಬೆಳೆದ ಓದಿದ ಹುಡುಗ ಅಂತ ಅನ್ನೋ ಕಾರಣಕ್ಕೆ ನಾನು ಏಕವಚನದಲ್ಲಿ ಮಾತಾಡ್ತಾ ಇದ್ದೇನೆ. ಉತ್ತಮವಾದ ವಿದ್ವಾಂಸ ಹನುಮೇಶಾಚಾರ್ಯರು ಈಗ ಒಂದು 10 ನಿಮಿಷಗಳ ಕಾಲ ವಿಷ್ಣುತೀರ್ಥರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಬಂದು ವಿಷ್ಣುತೀರ್ಥರ ಸೇವೆಯನ್ನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈ